ಮಹದೇವಪುರ ಸಖಿ ಶಕ್ತಿ ಸಂಘಟನಾ ಟ್ರಸ್ಟ್ ವತಿಯಿಂದ ಕಾಡುಗುಡಿ ಸಮೀಪದ ಶಿಗೇಹಳ್ಳಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ಜಾಗೃತಿ ಸಭೆಯನ್ನು ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ವೈಟ್ ಫೀಲ್ಡ್ ವಿಭಾಗದ ಎಸಿಪಿ ರೀನಾ ಸುವರ್ಣರವರು ಚಾಲನೆ ನೀಡಿದರು. ಶಿಗೇಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಾರವರ ಕಾರ್ಯಕ್ರಮದ ಕುರಿತು ಮಾತನಾಡಿ, ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಕಾನೂನು ಮತ್ತು ಆರೋಗ್ಯ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ವಿಕ್ರಮ್, ಡಾಕ್ಟರ್ ಶಿಲ್ಪಾ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಪ್ಪ, ಸಖಿ ಶಕ್ತಿ ಸಂಘಟನಾ ಟ್ರಸ್ಟ್ ಅಧ್ಯಕ್ಷರಾದ ರುಕ್ಮಿಣಿ, ಉಪಾಧ್ಯಕ್ಷರಾದ ಸುಜಾತ ಮತ್ತು ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಶಿವಕುಮಾರ್, ಕಾರ್ಯದರ್ಶಿ ಸುಗುಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಎನ್ಕೆಎಸ್ ಟಿವಿ, ಬೆಂಗಳೂರು. ಶಿಗೇಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಬಂದು ಒಂದು ಮಹತ್ವಪೂರ್ಣವಾದ ಒಂದು ಕಾರ್ಯಕ್ರಮನ ಆಯೋಜಿಸಿದ್ರು. ಸಖಿ ಶಕ್ತಿ ಸಂಘಟನಾ ಕಾರ್ಯಕ್ರಮ ಅಂತ. ಅಂದ್ರೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಬಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ನಾವು ಒಂದು ಅವೇರ್ನೆಸ್ ಕೊಡೋದು, ಅವ್ರ ಆರೋಗ್ಯದ ಬಗ್ಗೆ ಇರ್ಬೋದು, ಕಾನೂನು ಬಗ್ಗೆ ಇರ್ಬೋದು, ಅಥವಾ ಪ್ರತಿಯೊಂದು ಸೈಬರ್ ಕ್ರೈಮ್ ಆಗ್ತಾ ಇರೋದ್ರ ಬಗ್ಗೆ ಇರ್ಬೋದು, ಅವ್ರನ್ನ ಅವರು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಅವೇರ್ನೆಸ್ ಆಗಿರ್ಬೋದು, ವೈದ್ಯಕೀಯದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಎಲ್ಲಾ ಇಲಾಖೆಗಳಿಂದ ಬಂದು ನಮ್ಮ ಗ್ರಾಮದಲ್ಲಿರೋ ಹೆಣ್ಣು ಮಕ್ಕಳಿಗೆ ಒಂದು ಉಪಯುಕ್ತವಾದ ಒಂದು ಮಾಹಿತಿಯನ್ನ ಕೊಟ್ಟಿದಂತಹ ಈ ಸಖಿ ಶಕ್ತಿ ಸಂಘಟನಾ ಒಂದು ವೇದಿಕೆಗೆ ನಾನು ನಮ್ಮ ಊರಿನ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ತುಂಬಾ ಉಪಯುಕ್ತವಾದ ಮಾಹಿತಿ ಅಂದ್ರೆ ಹೆಣ್ಮಕ್ಳು ಯಾವ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಕಮಿಷನರ್ ಮೇಡಮ್ ಇರ್ಬೋದು, ಅವ್ರು ಬಂದು ಹೇಗೆ ಹೆಣ್ಮಕ್ಳು ಆರೋಗ್ಯನ ಯಾವ ರೀತಿ ಅವ್ರನ್ನ ಅವರು ಉತ್ತಮವರನ್ನಾಗಿ ಮಾಡ್ಕೋಬಹುದು, ಒಂದು ಗುರಿನ ಹೇಗೆ ತಲುಪಬೇಕು, ಸಾಧನೆ ಹೇಗ್ ಮಾಡ್ಬೇಕು, ಬಚ್ಚಿದಾಗ ನಾವ್ ಹೇಗೆ ಇರ್ತೀವೋ ಸತ್ತಾಗೂ ನಾವ್ ಹಾಗೆ ಇರ್ತೀವಿ, ಬಟ್ ನಾವ್ ಬಚ್ಚಿದಾಗ ನಾವ್ ಏನ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹೆಣ್ಮಕ್ಳ ಶಕ್ತಿ ಏನು ಅಂತ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು ಈ ಒಂದು ಟ್ರಸ್ಟ್ ಇಂದ. ಈ ಟ್ರಸ್ಟ್ ಒಟ್ಟಿಗೆ ನಾನು ನಮ್ಮ ಪಂಚಾಯತಿಯಿಂದ ಎಲ್ಲಾ ಸದಸ್ಯರ ಪರವಾಗಿ, ಗ್ರಾಮಸ್ಥರ ಹೆಣ್ಣು ಮಕ್ಕಳ ಪರವಾಗಿ, ನಮ್ಮ ಒಂದು ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಕೊಟ್ಟಂತಹ ಈ ಒಂದು ಟ್ರಸ್ಟ್ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾರೆ. ಶಕ್ತಿ ಸಂಘಟನೆ ಟ್ರಸ್ಟ್ ನ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಾವು ಒಂದು ಜಾಗೃತಿ ಸಭೆ, ಹೆಣ್ಮಕ್ಳ ಬಗ್ಗೆ ಮಹಿಳಾ ಜಾಗೃತಿ ಸಭೆ ಮಾಡ್ಬೇಕು ಅಂತ ಬಂದು ಫಸ್ಟ್ ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಮಂಗಳಾ ಮೇಡಮ್ ಅವ್ರನ್ನ ಕೇಳಿದ್ವಿ. ಅವ್ರು ನಮ್ಗೆ ತುಂಬಾ ಸಹಕಾರ ಕೊಟ್ಟು ಹೆಣ್ಮಕ್ಳ ವಿಷಯದಲ್ಲಿ ಏನ್ ಬೇಕೋ ನಾವು ಸಹಕಾರ ಕೊಡ್ತೀವಿ, ಒಳ್ಳೆ ಪ್ರೋಗ್ರಾಮ್ ಮಾಡೋದ್ರಿಂದ ಇಲ್ಲಿರೋ ಎಲ್ಲಾ ಜನಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ, ಅವ್ರಿಗೆ ಎಲ್ಲಾ ವಿಷಯ ತಿಳ್ಕೊಳಂಗಾಗತ್ತೆ. ಅದರಿಂದ ನೀವು ಮಾಡಿದ್ರೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಹೇಳಿ ಅವ್ರು ತುಂಬಾ ಸಹಕಾರ ಕೊಟ್ರು. ಅದರಿಂದ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನೆರವೇರಿತು. ಇದಕ್ಕೆ ಮುಖ್ಯವಾಗಿ ನಾವು ಒಬ್ಬ ಎಸಿಪಿ ಮೇಡಮ್ನ, ಮತ್ತೆ ಲಾಯರ್ನ, ಮತ್ತೆ ಡಾಕ್ಟರ್ನ ಕರೆದು ಜನಗಳಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಜಾಗೃತಿ ಮೂಡಿಸ್ಬೇಕು, ಅವರು ಸಮಾಜದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ಎದುರ್ಕೋಬೇಕು, ಅವ್ರು ಯಾವ ರೀತಿ ಜೀವನ ನಡೆಸಬೇಕು, ಅವ್ರಿಗೆ ಬರಂತ ಸಮಸ್ಯೆಗಳನ್ನ ಅವರೇ ಯಾವ ರೀತಿ ಅದನ್ನ ನಿವಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ವಿ. ಇದಕ್ಕೆ ಶಿಗೇಹಳ್ಳಿಯಿಂದ ತುಂಬಾ ಗ್ರಾಮ ಪಂಚಾಯತ್ ಕಡೆಯಿಂದ ಎಲ್ಲಾ ಸದಸ್ಯರುಗಳಾಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಗಳಾ ಮೇಡಮ್, ಮತ್ತೆ ಉಪಾಧ್ಯಕ್ಷರಂತ ಸುರೇಶ್ ಬಾಬಣ್ಣ ಅವರು, ಮಂಜಣ್ಣ ಅವರು, ರಮೇಶ್ ಅಣ್ಣ ಅವರು, ಇವರೆಲ್ಲ, ಮತ್ತೆ ಸುಮಿತ್ರಾ ಅಕ್ಕ ಅವರು, ಮತ್ತೆ ನಮ್ಮ ಸ್ನೇಹಿತರಾದ ಸುಗುಣ ಮೇಡಮ್ ಅವರು, ಮತ್ತೆ ನಮ್ಮ ಸ್ನೇಹಿತರಂತ ಮಂಜುಳಾ ಮತ್ತು ಇವರು ನಮ್ಮ ಉಪಾಧ್ಯಕ್ಷರಾದಂತಹ ಸುಜಾತ ಅವರು ತುಂಬಾ ಸಹಕಾರ ಕೊಟ್ಟು ನಾವೆಲ್ಲ ಸೇರಿ ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ನೆರವೇರಿಸಿದ್ವಿ. ಒಂದು 10 ನಿಮಿಷ ಇದ್ರ ಬಗ್ಗೆ ತಾಳ್ಮೆಯಿಂದ ಕೇಳೋಣ ಅನ್ನೋದು ಇಲ್ಲ ನಮ್ಗೆ. ಅಷ್ಟು ಕಷ್ಟಪಟ್ಟಿದ್ದಾರೆ, ನಿಮ್ಗೆ ಇವತ್ತು ಕೊಡ್ತಾ ಇದ್ದಾರೆ, ಏನ್ ತೊಂದರೆ ಕೊಡ್ತಾರೆ ಅನ್ನೋ ವಿಚಾರನ ಮೊದಲು ಅಲ್ಲಿ ತಿಳಿಸಬೇಕು. ಇಲ್ಲಾಂದ್ರೆ ಅಲ್ಲಿ ಒಂದು ಸಮಿತಿ ಇದೆ, ಸೆಕ್ಷುವಲ್ ಹರಾಸ್ಮೆಂಟ್ ಕಮಿಟಿ ಅಂತೇಳಿ ಒಂದು ಪ್ರತಿಯೊಂದು ಸಂಸ್ಥೆಯಲ್ಲಿ ಒಂದು ಕೊಟ್ಟಿದ್ರೆ ಅವ್ರ ಮೇಲೆ ಮತ್ತೆ ಸಮಿತಿ ಶಿಫಾರಸು ಮಾಡುತ್ತೆ. ಶಿಫಾರಸು ಮಾಡಿದ್ಮೇಲೆ ಕಾನೂನು ಪ್ರಕಾರವಾಗಿ ಅವ್ರ ಮೇಲೆ FIR ಆಗಿಬಿಟ್ಟು ಮತ್ತೆ ಅವ್ರ ಮೇಲೆ ಕೇಸ್